continue with the part 4 of Adhyaya 5. In part 3, we read till ಅಂದರೆ ಪಟ್ಟಧರಿಸಿಯಾಗಲಿರುವ ನೀನು ಬಹುಪತ್ನಿತ್ವವನ್ನು ಸಮ್ಮತಿಸಿದ ಹಾಗಾಯಿತು. So ಬಹುಪತ್ನಿತ್ವ is polygamy. You all know the meaning of polygamy, having more wives. One person having more wives. Let's move on to the next part of the lesson. Avve, ನಾನೊಂದು ಹನಿ. Shantala is telling to Rajamata. Okay? ಅವ್ವೆ ನಾನೊಂದು ಹನಿ. ಹನಿ ಅಂದ್ರೆ ಡ್ರಾಪ್. ಐ ಆಮ್ ಒನ್ ಡ್ರಾಪ್ ಆಫ್ ವಾಟರ್. ಸುವಿಶಾಲ ಸಾಗರದಲ್ಲಿ ಹನಿಯೊಂದಕ್ಕೆ ಸ್ವತಂತ್ರ ಅಸ್ತಿತ್ವವಿದ್ದರೂ, ಸೊ ಸುವಿಶಾಲ ಸಾಗರ, ದ ವ್ಯಾಸ್ಟ್, ಸುವಿಶಾಲ, ವಿಶಾಲ ಮೀನ್ಸ್ ವ್ಯಾಸ್ಟ್, ಸಾಗರ ಈಸ್ ಓಷನ್. ಹನಿಯೊಂದಕ್ಕೆ ಫಾರ್ ಅ ಡ್ರಾಪ್ ಸ್ವತಂತ್ರ ಅಸ್ತಿತ್ವವಿದ್ದರೂ, though it has a possibility of being independent, a drop, ಅದು ಸಾಗರದಿಂದ ಬೇರೆಯಾಗಿ ನಿಂತಾಗ, when that drop of water gets separated from ocean, ಬೇರೆಯಾಗಿ ನಿಂತಾಗ ಅದರಲ್ಲಿ ಯಾವುದೇ ರೀತಿಯ ಶಕ್ತಿ ಸಾಮರ್ಥ್ಯಗಳಿರುವುದು ಅಸಂಭವ. So it is impossible for that particular drop to have samarthya, shakti samarthya, energy. Whatever the energy it had when it was with ocean, and when it is independent, separating from the ocean, it will not have the same energy, right? Asambhava. Sambhava viruddha pada bandu asambhava. ತಾನು ನಿಂತ ನೆಲವನ್ನೇ ಅದು ನುಂಗಿ ಬಿಡಬಹುದು. ಸೊ ತಾನು ನಿಂತ ನೆಲವನ್ನೇ ಅಲ್ಲ ಅನ್ಸುತ್ತೆ ಇಲ್ಲಿ. ಸೊ ತಾನು ನಿಂತ ನೆಲ ಅದನ್ನ ನುಂಗಿ ಬಿಡಬಹುದು. ಅಂದ್ರೆ ನೆಲ ಇದೆ ಅಲ್ಲ, ಅಂದ್ರೆ ಭೂಮಿ, ಅರ್ತ್. ಸೊ ಒನ್ ಡ್ರಾಪ್ ಆಫ್ ವಾಟರ್ ಏನಾದ್ರೂ ಅಟ್ಮಾಸ್ಫಿಯರ್ ಅಲ್ಲಿ ಇದ್ರೆ, ಸೊ ಆಸ್ ಅರ್ತ್ ವಿಲ್ ಗೆಟ್ ಹೀಟೆಡ್, ರೈಟ್, ಇಟ್ ಕ್ಯಾನ್ ಅಬ್ಸಾರ್ಬ್ that a drop of water. ಇಲ್ಲವೇ ಪ್ರಭಾವಪೂರ್ಣವಾದ ಸೂರ್ಯದೇವನ ಕಿರಣವೊಂದು ಆಪೋಷಣೆ ತೆಗೆದುಕೊಂಡು ಬಿಡಬಹುದು. ಅಂದ್ರೆ ಪ್ರಭಾವಪೂರ್ಣವಾದ, ತುಂಬಾ ಎನರ್ಜಿ ಇರೋ ಸೂರ್ಯದೇವನ ಕಿರಣ, ರೇ ಆಫ್ ಸನ್, ಆಪೋಷಣೆ ತೆಗೆದುಕೊಂಡು ಬಿಡಬಹುದು. ಅಂದ್ರೆ ಸೊ ಇಟ್ ಕ್ಯಾನ್, ಅದು ಅಲ್ಲಿ ಇದ್ದತ್ರನೇ ಒಣಗೋಗ್ಬಹುದು ಅಲ್ವಾ. ಸೂರ್ಯ ಅದು ಅಬ್ಸರ್ವ್ ಮಾಡಬಹುದು, ಹೀಟ್ ಅಬ್ಸರ್ವ್ ಮಾಡುತ್ತಲ್ಲ ವಾಟರ್ ಎವಾಪರೇಟ್ ಆಗೋಗುತ್ತೆ. ಸೊ ಆಪೋಷಣೆ ಅಂದ್ರೆ ನುಂಗಿ ಹಾಕೋದು, ಇಲ್ಲ ಅದನ್ನ ಇಲ್ದೇ ಇರೋ ತರ ಮಾಡಬಹುದು. ಆಣಿಮುತ್ತಿನಂತೆ ನಗುತ್ತಿದ್ದ ಹನಿ ಕ್ಷಣ ಮಾತ್ರದಲ್ಲಿ ಆವಿಯಾಗಿ ಅಳಿದು ಹೋಗುತ್ತದೆ. ಆಣಿಮುತ್ತಿನಂತೆ ಅಂದ್ರೆ ಪರ್ಲ್ ತರ ನಗುತ್ತಿದ್ದ ಹನಿ, ಆ ಡ್ರಾಪ್, ಒಂದು ವಾಟರ್ ಡ್ರಾಪ್ ಪರ್ಲ್ ತರ ಕಾಣಿಸುತ್ತೆ ಅಲ್ಲ, ಸೂರ್ಯನ ಕಿರಣ ಏನಾದ್ರೂ ಬಿದ್ದರೆ ಕ್ಷಣ ಮಾತ್ರ ಅಂದ್ರೆ ವಿತ್ ಇನ್ ಸೆಕೆಂಡ್ಸ್ ಆವಿಯಾಗಿ ಅಳಿದು ಹೋಗುತ್ತದೆ. ಸೊ ಎವಾಪರೇಟ್ ಆಗಿ ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್, ಅಳಿದು ಹೋಗುತ್ತದೆ. ಆದರೆ ಅದೇ ಹನಿ ಸಾಗರವನ್ನು ಸೇರಿದಾಗ, ಸೊ ಇನ್ಸ್ಟೆಡ್ ಆಫ್ ಆಲ್ ದಿಸ್, ಇನ್ ಕೇಸ್ ಇಫ್ ದ ಡ್ರಾಪ್ ಆಫ್ ವಾಟರ್ go and mix with the ocean, okay, go and get unified with the ocean, ಸೇರಿದಾಗ ಸಾಗರದ ಸಾಮರ್ಥ್ಯವನ್ನು ಪಡೆಯಬಲ್ಲದು. ಸೊ ಅದು ಸಾಗರದ ಎಂಟೈರ್ ಓಷನ್ಸ್ ಎನರ್ಜಿ ಇಟ್ ಕ್ಯಾನ್ ಗೆಟ್, right, it can get the energy of entire ocean. So while explaining from Kannada to English, the sentence may not come properly most of the times, because the arrangement of words in Kannada, it's different, and in English it's different. So I may have to pause in between sometimes. Please bear with me. So ಸಾಗರದ ಸಾಮರ್ಥ್ಯವನ್ನು ಪಡೆಯಬಲ್ಲದು, it can have the energy of ocean. ಸಾಗರವೇ ಆಗಬಲ್ಲದು, it can become ocean by mixing with ocean. ಆದ್ದರಿಂದ ಕೂಡಿ ಬಾಳುವುದರಲ್ಲಿ ನನಗೆ ವಿಶೇಷ ಬಲವಿದೆ. So that's why I have a special interest in living together with people. Okay, it's not just staying with only a small family. ನನಗೆ ವಿಶೇಷ ಬಲವಿದೆ means special interest ಇದೆ ನನಗೆ.
ವಿಶ್ವಾಸವಿದೆ ತಾಯಿ, ನನಗೆ ಕಾನ್ಫಿಡೆನ್ಸ್ ಇದೆ. ಮದರ್, ದಿಸ್ ಇಸ್ ವಾಟ್ ಶಾಂತಲಾ ಈಸ್ ಟೆಲ್ಲಿಂಗ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಆದ್ದರಿಂದ ಕೂಡಿ ಬಾಳುವುದರಲ್ಲಿ ನನಗೆ ವಿಶೇಷಬಲವಿದೆ. ಯಾರು ಯಾರಿಗೆ ಹೇಳಿದ್ದು? ಇದನ್ನ ಶಾಂತಲೆ ಏಚಲಾದೇವಿ, ರಾಜಮಾತೆ ಏಚಲಾದೇವಿಗೆ ಹೇಳಿದ್ದು. ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಆ ಹನಿ ಬಗ್ಗೆ, ಡ್ರಾಪ್ ಆಫ್ ವಾಟರ್ ಬಗ್ಗೆ ಏನೇನು ಹೇಳಿದೆ ಇದನ್ನೆಲ್ಲ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಯು ಶುಡ್ ಬಿ ಏಬಲ್ ಟು ರೈಟ್ ದ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಅನ್ಯರಲ್ಲೂ ಅದೇ ಮಟ್ಟದ ವಿಶ್ವಾಸವನ್ನು ಅಪೇಕ್ಷಿಸುವುದು ಅನುಚಿತ, ಅಸಂಭವ ಅಲ್ಲವೇ ಅಮ್ಮಾಜಿ? Here Echala Devi is telling as a reply to her whatever the statement which she gave. So we can't expect all these things from others also, right? Because she said she is going to living together. She likes to live together with other people. So we can't expect from others also same thing, whatever that you are liking. Anuchita, asambhava. It may not be possible, right, Ammaji? She is asking. Shantala is replying, ಹೌದು ಅವ್ವೆಯವರೇ, ಆದರೆ ಲೋಕೋ ಭಿನ್ನ ರುಚಿಹಿ ಅಲ್ಲವೇ? ಎಸ್, ಅವ್ವೆ ಅಂದ್ರೆ ಮದರ್. ಓಕೆ, ಎಸ್ ಮದರ್. ಆದರೆ ಲೋಕೋ ಭಿನ್ನ ರುಚಿಹಿ ಅಲ್ಲವೇ? ಅಂದ್ರೆ ಲೋಕೋ ಭಿನ್ನ ರುಚಿ ಅಂದ್ರೆ ಒಬ್ಬೊಬ್ಬರ ಅಭಿರುಚಿ. ಲೋಕೋ ಭಿನ್ನ ರುಚಿ. ಲೋಕ ಅಂದ್ರೆ ವರ್ಲ್ಡ್, ಭಿನ್ನ ಅಂದ್ರೆ ಬೇರೆ ಬೇರೆ, ರುಚಿ ಅಂದ್ರೆ ನಾಟ್ ಜಸ್ಟ್ ಟೇಸ್ಟ್. ಅವರ್ ನಮ್ಮ ಕ್ಯಾರೆಕ್ಟರ್ಸು, ನಮ್ಮ ಇಂಟ್ರೆಸ್ಟ್, ನಮ್ಮ ಹಾಬೀಸ್ ಎಲ್ಲ ಡಿಫ್ರೆಂಟ್ ಇರುತ್ತಲ್ಲ, ಅದನ್ನ ಲೋಕೋ ಭಿನ್ನ ರುಚಿ ಅಂತಾರೆ. ಈ ಲೋಕದಲ್ಲಿ ಭಿನ್ನ ಭಿನ್ನವಾದ ಅಭಿರುಚಿ ಇರುತ್ತೆ ಎಲ್ರಿಗೂ. ಅವರವರ ಹಾಬೀಸು, ಅವರವರ ಇಂಟ್ರೆಸ್ಟ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಅಲ್ಲವೇ? ಸೊ ಶಾಂತಲಾ is trying to tell she likes that living together. Maybe others, they may not like. So the reason for it is loko binna ruchihi. ನಮ್ಮ ಕೈ ಒಂದೇ ಆದರೂ, ಶಿ ಇಸ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಟ್, ನಮ್ಮ ಕೈ ಒಂದೇ ಆದ್ರೂ, ಒಂದೇ ಕೈ ಆದ್ರೂ, ನಮ್ಮದೇ ಆಗಿದ್ರು, ಆ ಕೈ ನಮ್ದೇ ಆಗಿದ್ರು ಅದರಲ್ಲಿರುವ ಎಲ್ಲಾ ಬೆರಳುಗಳು ಒಂದೇ ಸಮನಾಗಿಲ್ಲ ಅಲ್ಲವೇ? ಅದರಲ್ಲಿರೋ ಎಲ್ಲಾ ಬೆರಳುಗಳು ಒಂದೇ ಸಮನೆ. ಅಂದ್ರೆ 5 ಫಿಂಗರ್ಸ್ ಬೇರೆ ಬೇರೆ ಹೈಟ್ ಅಲ್ಲಿ, ಬೇರೆ ಬೇರೆ ರೀತಿ ಇದೆ ಅಲ್ವಾ? ಬೇರೆ ಬೇರೆ ವಿಡ್ತ್ ಅಲ್ಲಿ ಇದೆ ಅಲ್ಲ? ಹಾಗೆಯೇ ಎಲ್ಲರ ಮನೋಧರ್ಮವು ಒಂದೇ ಆಗಿರೋದಿಲ್ಲ. ಅದೇ ರೀತಿ ಎಲ್ಲರ ಮನೋಧರ್ಮ ಅಂದ್ರೆ ದ ವೇ ದೇ ಬಿಹೇವ್, ಆರ್ ಕ್ಯಾರೆಕ್ಟರ್, ಅದು ಒಂದೇ ಆಗಿರಲ್ಲ. ಆಗಿರುವುದು ಸಾಧ್ಯವೂ ಇಲ್ಲ. ಸೊ ಅದು ಸಾಧ್ಯ, ಇಂಪಾಸಿಬಲ್. ಎಲ್ರು ಒಂದೇ ತರ ಇರೋ ಹಾಗಿಲ್ಲ ಅಲ್ಲ. ಎಲ್ರು ಒಂದೇ ತರ ಇದ್ದಿದ್ರೆ ಪ್ರಪಂಚ ಡಿಫ್ರೆಂಟ್ ಆಗಿರ್ತಾ ಇತ್ತು. ಬಟ್ ಇಟ್ಸ್ ನಾಟ್ ದ ಸೇಮ್. ಅನೇಕತೆಯಲ್ಲಿ ಏಕತೆಯನ್ನು ಅಡಗಿಸಿಟ್ಟಿರುವುದೇ ಸೃಷ್ಟಿಯ ರಹಸ್ಯ. ಈ ಸೃಷ್ಟಿ ಅಂದ್ರೆ ಕ್ರಿಯೇಷನ್, ರಹಸ್ಯ ಅಂದ್ರೆ ಸೀಕ್ರೆಟ್. ಏನು ಈ ಸೃಷ್ಟಿಯ ರಹಸ್ಯ ಅಂದ್ರೆ ಅನೇಕತೆಯಲ್ಲಿ ಏಕತೆಯನ್ನು ಅಡಗಿಸಿಟ್ಟಿರುವುದು. ಅನೇಕತೆ ಅಂದ್ರೆ ಬೇರೆ ಬೇರೆ ತರ, ಯು ಕ್ಯಾನ್ ಸೇ ಡೈವರ್ಸಿಟಿ. ಅನೇಕತೆಯಲ್ಲಿ ಏಕತೆ ಅಂದ್ರೆ ಯೂನಿಟಿ. ಸೊ ಯೂನಿಟಿ ಇನ್ ಡೈವರ್ಸಿಟಿ ಯು ಕ್ಯಾನ್ ಥಿಂಕ್. ಸೊ ಯೂನಿಟಿನ ಅನೇಕತೆಯಲ್ಲಿ ಅಡಗಿಸಿಟ್ಟಿರುವುದು ಈ ಸೃಷ್ಟಿಯ ರಹಸ್ಯ. ಅಂತೆಯೇ ನಮ್ಮ ಶ್ರೇಷ್ಠ ದಾರ್ಶನಿಕರಾದ ಅಂದ್ರೆ ಅವರು ನಮಗೆ ಮಾರ್ಗದರ್ಶನ, ಅಂದ್ರೆ ನಮಗೆ ಹೌ ಟು ಲಿವ್, ದ ವೇ ಆಫ್ ಲಿವಿಂಗ್, ಮತ್ತೆ ಬೇರೆ ನಾಲೆಡ್ಜ್ ಎಲ್ಲ ಕೊಡೋ ಪ್ರಾಚೀನ ರಸ ಋಷಿಗಳು, ನಮ್ಮ ಏನ್ಶಿಯಂಟ್ ಋಷಿಗಳು ಅಂದ್ರೆ ಸೈಂಟ್ಸ್, ಸೇಜಸ್, ಅವರೆಲ್ಲ ಲೋಕ ಕಲ್ಯಾಣಕ್ಕಾಗಿ, ಅಂದ್ರೆ ಈ ಲೋಕದ ಉದ್ಧಾರಕ್ಕಾಗಿ, ಈ ಪ್ರಪಂಚದ ಉದ್ಧಾರಕ್ಕಾಗಿ, ಫಾರ್ ದ ವೆಲ್ಫೇರ್ ಆಫ್ ದಿಸ್ ಅರ್ತ್, ಲೋಕದ ಉದ್ಧಾರ ಅಂದ್ರೆ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವದೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಎಂದು ಶಾಂತಿ ಮಂತ್ರವನ್ನು ಪಠಿಸಿದರು. ಸೊ ದಿಸ್ ಶ್ಲೋಕ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಆಯ್ತಾ? So I'm not going to explain this completely. I don't think this the explanation is not there in the lesson also. Just know this. I think most of the people, they know this shloka. So shanti mantra andre peace ಇರೋ ಈ ಮಂತ್ರ which brings peace. ಈ ಮಂತ್ರವನ್ನ ಪಠಿಸಿದರು, ನಮಗೆಲ್ಲ ಟೀಚ್ ಮಾಡಿದ್ರು ಅಂತ. ಇದನ್ನೆಲ್ಲ ತಮ್ಮ ಮುಂದೆ ಹೇಳಲು ನಾನು ತುಂಬಾ ಚಿಕ್ಕವಳು ಅವ್ವೆಯವರೇ.
So, but see, I don't want to tell all this. To tell all this, I'm very small in front of you, mother. So she's respecting in this sentence. ವಯಸ್ಸಿನಲ್ಲಿ ಚಿಕ್ಕವಳಾದರೇನಮ್ಮ. ಸೊ ಮಾತಾ ಏಚಲಾದೇವಿ is telling to ಶಾಂತಲ, ವಯಸ್ಸಿನಲ್ಲಿ ಚಿಕ್ಕವಳಾದರೇನಮ್ಮ. ವಾಟ್ ಈಸ್ ದೇರ್ ಇಫ್ ಯು ಆರ್ ಸ್ಮಾಲ್ ಇನ್ ಏಜ್. ಜ್ಞಾನಕ್ಕೆ ಹಿರಿದು ಕಿರಿದು ಎಂಬ ಭೇದ ಭಾವವಿಲ್ಲ. ಸೊ ಜ್ಞಾನ 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 ಅರಿವು ಜ್ಞಾನ ಎಲ್ಲ ಒಂದೇ. ಸೊ ನಿನ್ನ ಇಂಟೆಲಿಜೆನ್ಸ್ಗೆ whoever is intelligent, if they are small or big, elder, it doesn't matter, ಭೇದವಿಲ್ಲ. ಓಕೆ, ಇಟ್ ಡಸಂಟ್ ಮ್ಯಾಟರ್. ಬುದ್ಧಿ ಪ್ರತಿಭೆಗಳು ಯಾರೊಬ್ಬರ ಸ್ವತ್ತು ಅಲ್ಲ. ಬುದ್ಧಿ ಪ್ರತಿಭೆಗಳು ಅಂದ್ರೆ ಇಂಟೆಲೆಕ್ಟ್ ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಯಾರ ಪ್ರಾಪರ್ಟಿನೂ ಅಲ್ಲ. ಅವು ದೈವದತ್ತ ಸಿದ್ಧಿಗಳು. ಅದು ನಮ್ಗೆ ಹುಟ್ಟಿದಾಗ್ನಿಂದ ಬಂದಿರೋದು. ದೈವದತ್ತ ಅಂದ್ರೆ ದೇವರು ಕೊಟ್ಟಿರೋ ವರಗಳು, ಸಿದ್ಧಿಗಳು. ನಿನ್ನಿಂದ ತಿಳಿಯುವುದು ಬೇಕಾದಷ್ಟಿದೆ. ನಿನ್ನಿಂದ ನಾನು ತುಂಬಾ ತಿಳ್ಕೋಬೇಕಾಗಿದೆ. ನೀನು ನಮ್ಮಿಂದ ತಿಳಿಯುವುದು ಸಾಕಷ್ಟಿದೆ. ಸೊ ನೀನು ನಮ್ಮಿಂದ ತಿಳ್ಕೊಳ್ಳೋದು ಸಾಕಷ್ಟಿದೆ. ಸೊ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಯು ಅಂಡ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ಅಸ್. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ದಟ್ ಯು ನೀಡ್ ಟು ಲರ್ನ್ ಫ್ರಮ್ ಅಸ್. ಇರಲಿ, ಓಕೆ, ಲೆಟ್ ಇಟ್ ಬಿ. ಅಮ್ಮಾಜಿ, ಕಡೆಯದಾಗಿ ನನ್ನ ಒಂದೇ ಒಂದು ಪ್ರಶ್ನೆ. ಅಟ್ ಲಾಸ್ಟ್ ಐ ಹ್ಯಾವ್ ಅ ಕ್ವಶನ್, ಓನ್ಲಿ ಒನ್ ಕ್ವಶನ್. ನನ್ನನ್ನು ನೀನು ತುಂಬು ಸ್ವಾರ್ಥಿ ಎಂದಂದುಕೊಂಡರೂ ಚಿಂತೆ ಇಲ್ಲ. ಸೊ ನನ್ನ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ, ನೀನು ಅಂದ್ರೆ ಸೆಲ್ಫಿಶ್ ಅನ್ಕೊಂಡ್ರು ಪರವಾಗಿಲ್ಲ. ತಾಯಿಯಾದವಳ ಕರ್ತವ್ಯ ಎಂದು ತಿಳಿದು ಕೇಳುತ್ತಿದ್ದೇನೆ, ಕೇಳಲೇ. ಸೊ ಬೀಯಿಂಗ್ ಎ ಮದರ್, ದಿಸ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಆರ್ ದ ಫಂಕ್ಷನ್, ವಾಟ್ ಎವರ್, ಕರ್ತವ್ಯ. ಸೊ ಶಲ್ ಐ ಆಸ್ಕ್? ಅಪ್ಪಣೆ ಕೊಡಿ ತಾಯಿ. ಓ ಪ್ಲೀಸ್, ಶಾಂತಲಾ ಇಸ್ ಟೆಲ್ಲಿಂಗ್. ದ ನೇಚಲಾದೇವಿ ಬಹುಪತ್ನಿತ್ವದಿಂದ ನನ್ನ ವಿಷ್ಣುವಿನ ಸಾಂಸಾರಿಕ ಜೀವನ ಸುಖಮಯವಾಗಿರಬಲ್ಲುದೇ? ಸೊ ವಿಷ್ಣುಸ್ ಲೈಫ್, ವಿಲ್ ಇಟ್ ಬಿ ಹ್ಯಾಪಿ if he follows ಬಹುಪತ್ನಿತ್ವ, ಪಾಲಿಗಮಿ? ಶಾಂತಲಾ is replying, ಏಕಿರಬಾರದು ಮಾತಾಜಿ, ವೈ ನಾಟ್? ರಾಜಾನೋ ಬಹುವಲ್ಲಭ. ರಾಜಾನೋ ಬಹುವಲ್ಲಭ ಅಂದ್ರೆ ಅರಸನಂದ್ರೆ ಸಾಕು. ಕಿಂಗ್ ಅಂದ್ರೆ ಅವನಿಗೆ ಪತ್ನಿಯರು ಹಲವರು. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ರಾಜಾನೋ ಬಹುವಲ್ಲಭ, ಅರಸನೆಂದರೆ ಸಾಕು, ಅವನಿಗೆ ಪತ್ನಿಯರು ಹಲವರು. ಯು ವಿಲ್ ಹ್ಯಾವ್ ಮೋರ್ ದೆನ್ ಒನ್ ವೈಫ್. ಪದವಿ ಗೌರವಗಳು ನೂರಾರು ಅಲ್ಲದೆ. ಪದವಿ ಗೌರವಗಳು, ದ ರೆಸ್ಪೆಕ್ಟ್, ಪದವಿಗಳು ಅಂದ್ರೆ ಅವರ ಪೊಸಿಷನ್ಸ್, ವಾಟ್ ಎವರ್, ನೂರಾರು ಅಲ್ಲದೆ ಹಂಡ್ರೆಡ್ಸ್ ಇರುತ್ತೆ ಅವರಿಗೆ. ಅದರ ಜೊತೆಗೆ ಅಲ್ಲದೆ ಹೊಯ್ಸಳ ಸಾಮ್ರಾಜ್ಯದ ಅಕ್ಕಪಕ್ಕದ ಅರಸರೊಡನೆ, ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಅಕ್ಕಪಕ್ಕ ಅಂದ್ರೆ ನೈಬರಿಂಗ್ ಕಿಂಗ್ಸ್ ಜೊತೆ ಬಾಂಧವ್ಯ ಬೆಳೆಸುವುದರಿಂದ, ಅಂದ್ರೆ ರಿಲೇಶನ್ಶಿಪ್ ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ರಾಷ್ಟ್ರದ ರಾಜಕೀಯ ಸುಧಾರಿಸುತ್ತದೆ. ಅಂದ್ರೆ ನಮ್ಮ ರಾಷ್ಟ್ರದ ಸ್ಟ್ರೆಂತ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋದ್ರಿಂದ ಮಾತಾಜಿ. ಯಾಕೆ ಅಂದ್ರೆ ನಮ್ಮ ಬಾಂಧವ್ಯ ಶತ್ರುಗಳಲ್ಲಿ ಭೀತಿ ಹುಟ್ಟಿಸುವುದಲ್ಲದೆ, ಅಂದ್ರೆ ನಮ್ಮ ರಿಲೇಶನ್ಶಿಪ್, ಶತ್ರುಗಳು ಅಂದ್ರೆ ಎನಿಮೀಸ್ ಅಲ್ಲಿ ಅವರಿಗೆ ಸೊ ಇಟ್ ವಿಲ್ ಕ್ರಿಯೇಟ್ ಸ್ಕೇರ್ನೆಸ್ ಇನ್ ದೆಮ್. ಅದಲ್ಲದೆ ದ್ವಾರ ಸಮುದ್ರದ ಬಗೆಗೆ ಭಕ್ತಿ ಭಾವವನ್ನು ಬೆಳೆಸುತ್ತದೆ. ಅಂದ್ರೆ ಅವರಿಗೆ ಭಕ್ತಿ, ಒಂಥರ ರೆಸ್ಪೆಕ್ಟ್ ಎಲ್ಲ ಬೆಳೆಯುತ್ತೆ ಇದರಿಂದ. ಆ ಮೂಲಕ ನಮ್ಮ ಸಾಮ್ರಾಜ್ಯ ಸುಭದ್ರವಾಗುತ್ತದೆ ಅಲ್ಲವೇ? ಇದರಿಂದ ನಮ್ಮ ಸಾಮ್ರಾಜ್ಯಕ್ಕೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಅಲ್ಲವೇ ಮಾತಾಜಿ ಅಂತ ಶಾಂತಲೆ ಹೇಳ್ತಾ ಇದ್ದಾಳೆ. ಏನೋ ಅಮ್ಮ, ಒಟ್ಟಿನಲ್ಲಿ ನನ್ನ ಅಪೇಕ್ಷೆ ಇಷ್ಟೆ. ಅದು ಏನೋ ಅಮ್ಮ ನನಗ್ ಗೊತ್ತಿಲ್ಲ. ನನ್ನ ವಿಷಯ ಏನಂದ್ರೆ ಅಪೇಕ್ಷೆ ಏನು ಅಂದ್ರೆ ಇಷ್ಟೆ. ಏನು? ರಾಜನಾಗುವವನಿಗೆ ರಾಷ್ಟ್ರಹಿತದ ಕಡೆ ವಿಶೇಷ ದೃಷ್ಟಿ ಇರಬೇಕು. ಅಂದ್ರೆ ಯಾರು ರಾಜ ಆಗ್ತಾರೋ ಅವ್ರಿಗೆ ವಿಶೇಷ ದೃಷ್ಟಿ ಅಂದ್ರೆ ಒಂಥರ ಡೀಪ್ ವಿಷನ್ ಆರ್ ಸ್ಪೆಷಲ್ ವಿಷನ್. ವಿಶೇಷ ಅಂದ್ರೆ ಸ್ಪೆಷಲ್ ವಿಷನ್ ಯಾವ್ದ್ರ ಬಗ್ಗೆ ಇರಬೇಕಂದ್ರೆ ರಾಷ್ಟ್ರಹಿತ ಅಂದ್ರೆ ವೆಲ್ಫೇರ್ ಆಫ್ ದ ಕಂಟ್ರಿ. ಅದಕ್ಕೆ ಅವನ ಸಾಂಸಾರಿಕ ಜೀವನ ಅಡ್ಡಿ ಬರಬಾರದು. ಅಸಾಂಸಾರಿಕ ಜೀವನ ಅಂದ್ರೆ ಅವನ ಪರ್ಸನಲ್ ಲೈಫ್, ಅದಕ್ಕೆ ಒಂದು ಗೊಂದಲ ಆಗ್ಬಾರ್ದು, ಒಂದು ಅಬ್ಸ್ಟಕಲ್ ಆಗ್ಬಾರ್ದು ಅಂತ ರಾಜಮಾತೆ ಹೇಳ್ತಾ ಇದ್ದಾರೆ. So as Adhyaya 5 is a very big one, so we are making it so many parts. The next one will continue in the next
coming video. Otherwise, the videos will become too big.